ಡಿ.ಎ.ಪಿ ಇಲ್ಲ ಅಂದ್ರ ಬೆಳೆ ಬೆಳೆಯೋದೇ ಇಲ್ಲ ಅಂತ. ಡಿ.ಎ.ಪಿ ಮಣ್ಣಿಗೆ ಬೇಕಾಗಿರೋದ ಅಥವಾ ಬೆಳೆಗೆ ಬೇಕಾಗಿರೋದ? ಈ ವಿಡಿಯೋ ಕೊನೆಯಲ್ಲಿ ನಿಮ್ಗ ಡಿ.ಎ.ಪಿ ಹಾಕ್ಬೇಕಾ ಹಾಕ್ಬಾರ್ದು ಅನ್ನೋದ ಗೊತ್ತಾಗ್ತೈತಿ. ಹಾಕಿದ್ರ ಯಾವ ಟೈಮ್ದಾಗ ಹಾಕ್ಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡಿದೆವು. ಮೊದಲ ಬೇಸಿಕ್ ತಿಳ್ಕೊಳ್ಳೋ ದೋಸ್ತ, ಡಿ.ಎ.ಪಿ ಅಂದ್ರೆ ಏನು? 18% ನೈಟ್ರೋಜನ್, 46% ಫಾಸ್ಫರಸ್ ಇರುವಂತ ಒಂದು ಫರ್ಟಿಲೈಸರ್. ಹಂಗಿದ್ಮೇಲೆ ಇದೊಂದ ಕಂಪ್ಲೀಟ್ ಫರ್ಟಿಲೈಸರ್ ಅಂತ ನಾವು ಕರಿಯಾಕ್ ಬರಂಗಿಲ್ಲ. ಇದ್ರಾಗ ಪೊಟ್ಯಾಷಿಯಂ ಇಲ್ಲ, ಇದ್ರಾಗ ಕ್ಯಾಲ್ಸಿಯಂ ಕೂಡ ಇಲ್ಲ, ಸಲ್ಫರ್ ಅಂತೂ ಒಟ್ಟ ಇಲ್ಲ. ಮ್ಯಾಗ್ನೀಸಿಯಂ ಬಗ್ಗೆ ಕೇಳಕ ಹೋಗ್ಬೇಡ ದೋಸ್ತ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವೇನಂತ ಕೇಳ್ಬೇಕಾಗ್ತೈತಿ. ಸೊ ದೋಸ್ತ, ಬಹಳಷ್ಟು ಪದಾರ್ಥಗಳಿಲ್ಲ, ಅದಕ್ಕೋಸ್ಕರ ಇದನ್ನ ನಾವು ಇನ್ಕಂಪ್ಲೀಟ್ ಫರ್ಟಿಲೈಸರ್ ಅಂತಾನೆ ಕರಿಬಹುದು. ಸಿಂಪಲ್ ಆಗಿ ಹೇಳ್ಬೇಕಾಯ್ತಂದ್ರೆ ಡಿ.ಎ.ಪಿ ಅನ್ನೋದ ಒಂದು ಬೆಳಿಗ್ಗೆ ಒಂದು ಗಿಡಕ್ಕ ಮೆಡಿಸಿನ್ ಆಗಿರ್ಬೇಕು. ಆದ್ರೆ ನಾವು ಇವತ್ತ ಅದನ್ನ ಡೈಲಿ ಫುಡ್ ಆಗಿ ಕೊಡತ್ತೇವ. ಡಿ.ಎ.ಪಿದಾಗ ಎಲ್ಲಕ್ಕಿಂತ ಹೆಂಚಿರೋದ ಫಾಸ್ಫರಸ್. ಫಾಸ್ಫರಸ್ ಏನ್ ಕೆಲಸ ಮಾಡ್ತೈತಿ ದೋಸ್ತ? ಒಂದ ಬೆಳೆಯ ಬೇರುಗಳನ್ನ ಬೆಳವಣಿಗೆ ಮಾಡಕ ಹೆಲ್ಪ್ ಮಾಡ್ತೈತಿ. ಇನ್ನೊಂದ ಬೆಳೆ ಯಾವಾಗ ಸಣ್ಣದಿರ್ತೈತಿ ನೋಡು, ಅವಾಗ ಎನರ್ಜಿ ಬೂಸ್ಟ್ ಕೊಡ್ತೈತಿ ಚಂದಂಗ ಬೆಳ್ಯಾಕ. ಮೂರನೇದು, ಇನ್ನ ಹೂವ ಕಾಯಿ ಬಿಡುವಂತ ಸಮಯ ಏನಾದ್ರು ಇತ್ತಂದ್ರ ಅದು ನೆಟ್ಟಗೆ ಆಗ್ಬೇಕಾಯ್ತಂದ್ರ ಫಾಸ್ಫರಸ್ ಅಲ್ಲಿಯೂ ಕೂಡ ವರ್ಕ್ ಮಾಡ್ತೈತಿ. ಬಟ್ ಒಂದು ಕ್ವಶನ್, ನೀವು ಆಲ್ರೆಡಿ ಹಿಂದಕಿನ ಬೆಳೆದಾಗೂ ಕೂಡ ಡಿ.ಎ.ಪಿನ ಹಾಕಿದಿರಿ, ಇನ್ನು ಮತ್ತೆ ಡಿ.ಎ.ಪಿ ಹಾಕಿದ್ರೆ ಏನಾಗ್ತೈತಿ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತೈತೇನ? ಸಿಂಪಲ್ ಆಗಿ ಹೇಳ್ಬೇಕೈತಂದ್ರ ಬೇರುಗಳೆಲ್ಲ ಸುಟ್ಟು ಹೋಗ್ತಾವು, ಮಣ್ಣ ಗಟ್ಟಿ ಆಗ್ತೈತಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬ್ಲಾಕ್ ಆಗ್ತಾವು. ಬೆಳಿಗ್ಗೆ ಬೇಡದನ್ನ ನೀವು ಹೆಚ್ಚು ಕೊಟ್ರಿ ಅಂದ್ರೆ ಏನಾಗ್ತೈತಿ? ಸಿಂಪಲ್ ದೋಸ್ತ, ಇಳುವರಿ ಕಡಿಮೆ ಆಗ್ತೈತಿ, ಬೆಳಿ ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಾವು. ಬಹಳಷ್ಟು ರೈತರ ಹೇಳ್ತಿರ್ತಾರೆ ಡಿ.ಎ.ಪಿ ಕೆಲಸ ಮಾಡಂಗಿಲ್ಲ, ಎಷ್ಟು ಡಿ.ಎ.ಪಿ ಹಾಕಿದ್ರು ಬೆಳೆ ನೆಟ್ಟಿಗೆ ಬರಂಗಿಲ್ಲ ತಂದ. ಕಾರಣಗಳಂತೂ ಬಹಳ ಇದಾವ ದೋಸ್ತ. ಒಂದ, ನಿಮ್ ಮಣ್ಣಿನ pH ಅಂತ ಏನ್ ಕರಿತೇವಲ್ಲ ಅದ ಹೆಚ್ಚ ಕಡಿಮೆ ಆಗಿರ್ಬೋದು. ಫಾಸ್ಫರಸ್ ಲಾಕ್ ಆಗುವಂತ ಸಾಧ್ಯತೆ ಐತಿ. ನೀವು ಫಾಸ್ಫರಸ್ ಮತ್ತ ಡಿ.ಎ.ಪಿಗಳನ್ನ ಹಿಂಗೆ ಜಾಸ್ತಿ ಹೋಗ್ಯಾಕತ್ರಿ ಅಂದ್ರ ಅದ ಲಾಕ್ ಆಗುವಂತ ಸಾಧ್ಯತೆ ಐತಿ. ಅಂದ್ರ ಮಣ್ಣೆಲ್ಲ ಬಿರುಸಾಗ್ತೈತಿ, ಗಟ್ಟಿ ಆಗ್ತೈತಿ. ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನ್ ಕರಿತೇವಲ್ಲ ಅದ್ರದ ಶಾರ್ಟೇಜ್ ಬರುವಂತ ಸಾಧ್ಯತೆಗಳಿರ್ತಾವು. ವಾಟರ್ ಎಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಲಕ್ಷ್ಯ ಕೊಡ್ಬೇಕಾಗ್ತೈತಿ. ನಿಮ್ಗ ಒಂದ್ ಮಾತು ಹೇಳ್ಬೇಕೈತೆ ದೋಸ್ತ, ಡಿ.ಎ.ಪಿ ಫೇಲ್ ಆಗಂಗಿಲ್ಲ, ಆದ್ರ ಮಣ್ಣ ಫೇಲ್ ಆಗ್ತೈತಿ. ಹಂಗಿದ್ಮೇಲೆ ನೀವು ಕೇಳ್ಬೋದು ಡಿ.ಎ.ಪಿ ಯಾವಾಗ ಹಾಕ್ಬೇಕು? ಸಾಯಿಲ್ ಟೆಸ್ಟ್ ನೀವು ಮಾಡಿಸಿದಿರಿ, ಫಾಸ್ಫರಸ್ ಕಂಟೆಂಟ್ ಭಾಳ ಕಡಿಮೆ ಐತಿ ಅಂತಂದು ರಿಪೋರ್ಟ್ದಾಗ ಬಂದಿತ್ತಂದ್ರೆ ಡೆಫಿನೆಟ್ಲಿ ನೀವು ಡಿ.ಎ.ಪಿಯನ್ನು ಹಾಕರಿ. ಇನ್ನು ಬೆಳೆ ಯಾವ್ದಾರು ಬಿತ್ತನೆ ಮಾಡಿದಿರಿ, ಬೆಳೆದ ಇನ್ನು ಅರ್ಲಿ ಸ್ಟೇಜ್ದಾಗ ಐತಿ, ಆವಾಗ ನೀವು ಡಿ.ಎ.ಪಿಯನ್ನು ಹಾಕಬಹುದು. ಮೂರನೇದ, ಮಣ್ಣಿನ ಮಾಯ್ಶ್ಚರ ನೆಟ್ಟಿಗೆ ದೋಸ್ತ ಅನ್ಸಿತ್ತಂದ್ರೆ ಅವಾಗೂ ಕೂಡ ನೀವು ಡಿ.ಎ.ಪಿಯನ್ನು ಹಾಕಬಹುದು. ಇನ್ನು ಯಾವಾಗ ಹಾಕಬಾರ್ದು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಡಿ.ಎ.ಪಿ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ಬೆಳೆಗಳನ್ನ ಯೂಸ್ ಮಾಡ್ಕೋತ ಬಂದಿರಿ, ಫಾಸ್ಫರಸ್ ಲೆವೆಲ್ ಭಾಳ ಹೈ, ಬಹಳಷ್ಟು ಡಿ.ಎ.ಪಿ ಯೂಸ್ ಮಾಡಿದ್ರಿಂದ ಈ ವರ್ಷ ಡಿ.ಎ.ಪಿ ಅವಾಯ್ಡ್ ಮಾಡ್ರಿ, ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೊಲ ಏನಾದ್ರು ಕಪ್ಪು ಮಣ್ಣ, ಕೆಂಪು ಮಣ್ಣ ಇತ್ತಂದ್ರ ಅದ್ರಾಗ ಫಾಸ್ಫರಸ್ ಕಂಟೆಂಟ್ ಹೈ ಇದ್ರದಿ ದೋಸ್ತ. ಸೊ ನೀವು ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡು ಹಾಕಕ ಸ್ಟಾರ್ಟ್ ಮಾಡ್ರಿ. ಬೆಳಿ ಬೆಳೆದ ಇನ್ನೇನ್ ಲೇಟರ್ ಸ್ಟೇಜ್ದಾಗ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡೋ ಸಮಯ ಇನ್ನೊಂದ್ ಸ್ವಲ್ಪದಾಗ ಐತತ, ಹಿಂಗೇನಾರು ಇತ್ತ ಅಂದ್ರ ಆ ಟೈಮ್ದಾಗಂತೂ ಒಟ್ಟ ಡಿ.ಎ.ಪಿ ಹಾಕಕ ಹೋಗ್ಬೇಡ್ರಿ. ಸಿಂಪಲ್ ಆಗಿ ನೀವು ಒಂದ್ ಮಾತು ಹೇಳ್ತೇನೆ ದೋಸ್ತ, ಸಾಯಿಲ್ ಟೆಸ್ಟ್ ಮಾಡದೆ ಯಾವ್ದೋ ಫರ್ಟಿಲೈಸರ್ಗಳನ್ನ ನೀವು ಹಾಕೋದ ಕಣ್ ಮುಚ್ಚಿ ಡ್ರೈವಿಂಗ್ ಮಾಡ್ದಂಗ, ಎಲ್ಲಿ ಹೋತಿದ್ ಹೇಳಕ್ ಬರಂಗಿಲ್ಲ. ಮಾರ್ಕೆಟ್ದಾಗ ಫಾಸ್ಫರಸ್ ಕಂಟೆಂಟ್ ಹೆಚ್ಚಿರೋದ ಬರೀ ಡಿ.ಎ.ಪಿ ಒಂದ ಅಲ್ಲ ದೋಸ್ತ. ಡಿ.ಎ.ಪಿ ನಿಮ್ಗೆ ಏನಾರ ಬ್ಯಾಡ್ ಅನ್ಸಿತ್ತು ಹಾಕೋದಂತಂದ್ರೆ ನಿಮಗಾಗಿ ಅಲ್ಟರ್ನೇಟಿವ್ ತುಂಬಿದಾವ್ ದೋಸ್ತ. ಒಂದೇದ SSP ಅಂತ ನೀವು ಕೇಳಿರ್ಬೋದು, ಯೂಸ್ ಮಾಡಿರ್ಬೋದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಕರೀತಾರೋ, ಇದನ್ನು ನೀವು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಎರಡನೇದ ಬಯೋ ಫಾಸ್ಫರಸ್ ಅಂತ ಬರ್ತಿದ್ ದೋಸ್ತ, ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಮೂರನೇದ ರಾಕ್ ಫಾಸ್ಫೇಟ್ ಅಂತ ಬರ್ತೈತಿ. ನಿಮ್ಮದು ಏನಾದ್ರು ಹೊಲ ಅಸಿಡಿಕ್ ಆಗಿತ್ತಂದ್ರೆ ಅವಾಗ ನೀವು ಈ ರಾಕ್ ಫಾಸ್ಫೇಟ್ ನ ಯೂಸ್ ಮಾಡ್ಕೋಬಹುದು. ನಾಲ್ಕನೇ ದೋಸ್ತ, ನ್ಯಾನೋ ಯೂರಿಯಾ ಇದ್ದಂಗೆ ನ್ಯಾನೋ ಡಿ.ಎ.ಪಿ ಕೂಡ ಬಂದೈತಿ, ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಡಿ.ಎ.ಪಿ ಏನ್ ಕೆಲಸ ಮಾಡ್ತಿದ್ಯಲ್ಲ ಅದ ಇದು ಮಾಡ್ತೈತಿ. ಯೂಸ್ ಮಾಡಿದ್ರಿ ಅಂತ ಕಮೆಂಟ್ದಾಗ ಹೇಳ್ರಿ. ನಾರ್ಮಲ್ ಡಿ.ಎ.ಪಿಗೆ ನ್ಯಾನೋ ಡಿ.ಎ.ಪಿಗೆ ಏನ ನಿಮಗೆ ವ್ಯತ್ಯಾಸ ಅನಿಸ್ತಂದ. ಸಪೋಸ್ ನೀವೇನಾದ್ರು ಡಿ.ಎ.ಪಿ ಯೂಸ್ ಮಾಡ್ತಿದ್ರಿ ದೋಸ್ತ, ಪ್ರತಿಯೊಂದು ಊರಾಗ ಡಿ.ಎ.ಪಿದ 50 kg ರೇಟ್ಗಳು ಬೇರೆ ಬೇರೆ ಇರ್ತಾವೆ. ಅಲ್ಲೂ ಎವರೇಜ್ ನಾವು ನೋಡ್ತಂದ್ರೆ 1500 ರೂಪಾಯಿ ಒಂದು ಚೀಲಿಗೆ ಬರ್ತೈತಿ. ಆಲ್ಟರ್ನೇಟಿವ್ ನೀವೇನಾದ್ರೂ ಹೋಗೋದೈತೆ ದೋಸ್ತ, 600 ರೂಪಾಯಿದಾಗ ನಿಮ್ಗೆ ಫಾಸ್ಫರಸ್ ಸಿಗತೈತಿ. ಆಲ್ಟರ್ನೇಟಿವ್ನ ಟ್ರೈ ಮಾಡಕ ಪ್ರಯತ್ನ ಮಾಡ್ರಿ, ರೊಕ್ಕ ಕೂಡ ಉಳಿತಾವು. ಈ ವಿಷಯ ನಿಮಗೆ ಹೆಂಗೆ ಅನಿಸ್ತು? ಚಲೋ ಅನಿಸ್ತಂದ್ರೆ ಮರ್ಯಾದ ಒಂದು ಲೈಕ್ ಮಾಡ್ರಿ. ಮುಂದೆ ಯಾವ ವಿಡಿಯೋ ನೀವು ನೋಡಕ್ಕೆ ಇಷ್ಟಪಡ್ತೀರ ಅನ್ನೋದನ್ನ ಕಮೆಂಟ್ದಾಗ ಹೇಳಿ ಹೋಗ್ರಿ. ಇನ್ನತಕ್ಕ ನಮ್ಮ ವಿಡಿಯೋ ನೋಡಂತೀರಿ ಅಂದ್ರೆ ಸಮ್ವೇರ್ ನಿಮಗೆಲ್ಲ ಚಲೋ ಅನಿಸಿರ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಗಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗ್ತಾನೆ ಮತ್ತೊಂದು ವಿಡಿಯೋದಾಗ. ನಮಸ್ತೆ.